ಅನಾದಿ ಕಾಲದಿಂದಲೂ ವಿಭೂತಿಯ ಮೂಲಕವೇ ವಿಸ್ಮಯಗಳು ನಡೀತಾ ಬಂದಿವೆ. ದೈವಿ ಸ್ವರೂಪಿಯಾಗಿದ್ದ ಶ್ರೀ ಸಿದ್ಧಗಂಗಾ ಶ್ರೀಗಳು ಧಾರಣೆ ಮಾಡುತ್ತಿದ್ದ ವಿಭೂತಿಯಲ್ಲೇ ಸಾಕ್ಷಾತ್ ಪರಶಿವನನ್ನ ಕಂಡಿದ್ರು. ಹಾಗಾದ್ರೆ ಶ್ರೀಗಳ ಧಾರಣೆ ಮಾಡುತ್ತಿದ್ದ ವಿಭೂತಿಯಲ್ಲಿ ಅಪಾರವಾದ ಶಕ್ತಿ ಕೇಂದ್ರೀಕೃತವಾಗಿದ್ದು ಹೇಗೆ? ವಿಭೂತಿ ಧಾರಣೆ ಮಾಡಿದಾಗಲೇ ಚಮತ್ಕಾರಗಳು ನಡೀತಿತ್ತಾ? ಎಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಸಿದ್ಧಗಂಗಾ ಶ್ರೀಗಳ ವಿಭೂತಿಯಲ್ಲಿತ್ತು ಅಪಾರ ಶಕ್ತಿ. ವಿಭೂತಿ ಧಾರಣೆ ಮಾಡಿದಾಗಲೇ ನಡೆಯುತ್ತಿತ್ತು ಚಮತ್ಕಾರ. ವಿಭೂತಿ ಅದೊಂದು ಮಹಾನ್ ಶಿವಶಕ್ತಿ. ವಿಭೂತಿಯೊಳಗೆ ನೆಲೆಸಿದ್ದಾನೆ ಸಾಕ್ಷಾತ್ ಪರಮಶಿವ. ವಿಭೂತಿ ಶಿರ, ಹಣೆ, ಎದೆ ಭಾಗ, ತೋಳುಗಳ ಮೇಲೆ ಅಡ್ಡಲಾಗಿ ಎಳೆದಿರುವ ಭಸ್ಮದ 3 ಪಟ್ಟಿಗಳು. ಇದು ಸಾಕ್ಷಾತ್ ಶಿವನನ್ನೇ ಪ್ರತಿನಿಧಿಸುತ್ತವೆ. ಇಂತಹ ವಿಭೂತಿಯೇ ಶ್ರೀಗಳಿಗೆ ಕೀರ್ತಿ, ಯಶಸ್ಸನ್ನು ತಂದುಕೊಟ್ಟಿತ್ತು. ಸಿದ್ಧಗಂಗಾ ಶ್ರೀಗಳು ಇಷ್ಟಲಿಂಗವನ್ನು ಪೂಜಿಸುತ್ತಿದ್ದ ವೇಳೆ ವಿಭೂತಿಯನ್ನ ಧಾರಣೆ ಮಾಡುತ್ತಿದ್ದರು. ಇಷ್ಟಲಿಂಗದ ಪೂಜೆಗೆ ಸಂತುಷ್ಟಗೊಂಡ ಮಹೇಶ್ವರ ಶ್ರೀಗಳ ವಿಭೂತಿಯಲ್ಲಿ ಬಂದು ವಿಜೃಂಭಿಸುತ್ತಿದ್ದ. ಅಪಾರವಾದ ಶಕ್ತಿ ಶ್ರೀಗಳಲ್ಲಿ ತುಂಬಿಕೊಳ್ಳುತ್ತಿತ್ತು. ಆಗ ಅವರು ಸಾಕ್ಷಾತ್ ಮಹೇಶ್ವರನಂತೆ ಕಾಣುತ್ತಿದ್ದರು. ಈ ತರಹ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಎಂದೂ ಕೂಡ ವಿಭೂತಿ ಧಾರಣೆ ಮಾಡದೆ ಕಾಣಿಸಿಕೊಂಡಿದ್ದೇ ಇಲ್ಲ. ಸಾಕ್ಷಾತ್ ಶಿವನೇ ನೆಲೆಸಿದ ಈ ವಿಭೂತಿ ಮಹಿಮೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಎಂತಹ ಪರಿಸ್ಥಿತಿಯಲ್ಲೂ ಶಿವಪೂಜೆ, ಧಾರ್ಮಿಕ ಕೈಂಕರ್ಯಗಳನ್ನು ಬಿಡದೇ ಇದ್ದ ಸಿದ್ಧಗಂಗಾ ಶ್ರೀಗಳು ಆಸ್ಪತ್ರೆಯಲ್ಲಿ ಕೃತಕ ಉಸಿರಾಟದ ವ್ಯವಸ್ಥೆಯ ನಡುವೆಯೂ ವಿಭೂತಿ ಧಾರಣೆ ಮಾಡಿದ್ರು. ಇದು ಎಂಥವರಿಗೂ ಅಚ್ಚರಿ ಹುಟ್ಟಿಸುತ್ತೆ. ಇದುವೇ ಶಿವಭಕ್ತ ಒಲಿಸಿಕೊಂಡ ಶಿವಶಕ್ತಿಯ ಚಮತ್ಕಾರ. ಇದು ಆಧುನಿಕ ಕಾಲದಲ್ಲೂ ನಡೆದ ಮಹಾನ್ ವಿಸ್ಮಯ. ತಮ್ಮ ಕೈಕಾಲುಗಳನ್ನು ಅಲುಗಾಡಿಸಲು ಸಾಧ್ಯವಿರದ ಸ್ಥಿತಿಯಲ್ಲಿ ಸಿದ್ಧಗಂಗಾ ಶ್ರೀಗಳು ವಿಭೂತಿ ಧಾರಣೆ ಮಾಡಿ ಉಚ್ಚರಿಸಿದ ಮಂತ್ರ ಸಹಸ್ರಾರು ಭಕ್ತರಲ್ಲಿ ಅಚ್ಚರಿಗೆ ಕಾರಣವಾಗಿತ್ತು. ಶ್ರೀಗಳು ಧಾರಣೆ ಮಾಡುತ್ತಿದ್ದ ವಿಭೂತಿ ಎಲ್ಲಿಂದ ಬರ್ತಿತ್ತು? ಆ ವಿಭೂತಿ ಹಿಂದೆ ಅಡಗಿರುವ ಶಿವರಹಸ್ಯ ಏನು ಗೊತ್ತಾ? ಶ್ರೀಗಳು ಧಾರಣೆ ಮಾಡುತ್ತಿದ್ದ ವಿಭೂತಿಯಲ್ಲೂ ಸಾಕಷ್ಟು ವಿಶೇಷತೆಗಳಿತ್ತು. ತಮ್ಮ ದಿವ್ಯ ಶಕ್ತಿಯಿಂದಲೇ ಆ ವಿಭೂತಿಯಲ್ಲಿರುವ ಶಿವರಹಸ್ಯವನ್ನ ಅರಿತುಕೊಂಡಿದ್ರು. ಶ್ರೀಗಳು ಧಾರಣೆ ಮಾಡುತ್ತಿದ್ದ ವಿಭೂತಿಯನ್ನ ಬಾಗಲಕೋಟೆಯ ಮುಚಖಂಡಿ ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ವಿಭೂತಿ ನಿರ್ಮಾಣ ಕೇಂದ್ರದಿಂದ ತರಿಸಿಕೊಳ್ಳುತ್ತಿದ್ರು. ನಿತ್ಯವೂ ಶ್ರೀಗಳು ಇದೇ ವಿಭೂತಿಯನ್ನ ಬಳಸುತ್ತಿದ್ರು. ಗೋವಿನ ಸಗಣಿಯಿಂದಲೇ ಇಲ್ಲಿ ವಿಭೂತಿ ತಯಾರಿಸಲಾಗುತ್ತೆ. ಹೀಗಾಗಿ ಭಸ್ಮಗಳಲ್ಲೇ ಶ್ರೇಷ್ಠವಾದ ಇದೇ ಗೋವಿನ ಸಗಣಿಯಿಂದ ತಯಾರಿಸಲಾದ ಭಸ್ಮವನ್ನ ಶ್ರೀಗಳು ಧಾರಣೆ ಮಾಡುತ್ತಿದ್ರು. 101 ವರ್ಷದಿಂದ ಸಿದ್ಧಗಂಗಾ ಮಠದಲ್ಲಿದೆ ವಿಭೂತಿ ಶಕ್ತಿ. 6 ತಿಂಗಳ ಹಿಂದೆ ಶ್ರೀಗಳು ವಿಭೂತಿ ಮೂಲಕ ಕೊಟ್ಟ ಸುಳಿವೇನು? ಅನಾದಿ ಕಾಲದಿಂದಲೂ ಇಲ್ಲಿ ತಯಾರಿಸುತ್ತಿದ್ದ ವಿಭೂತಿಯನ್ನೇ ಶ್ರೀಗಳು ಬಳಸುತ್ತಿದ್ರು. 101 ವರ್ಷದಿಂದಲೂ ಶ್ರೀ ಮಠಕ್ಕೆ ವಿಭೂತಿ ಇಲ್ಲಿಂದಲೇ ಪೂರೈಕೆಯಾಗ್ತಿತ್ತು. ಶ್ರೀಗಳಿಗೆ ತಯಾರಿಸುವ ವಿಭೂತಿಯನ್ನು ತುಂಬಾನೇ ನಿಷ್ಠೆಯಿಂದ ತಯಾರಿಸಿ ಸಿದ್ಧಗಂಗಾ ಮಠಕ್ಕೆ ಬಂದು ನೀಡುತ್ತಿದ್ರು. ಎಸ್, 6 ತಿಂಗಳ ಹಿಂದೆ ಶ್ರೀಗಳು ವಿಭೂತಿಯ ಮೂಲಕವೇ ಆ ರಹಸ್ಯವನ್ನ ಬಿಚ್ಚಿಟ್ಟಿದ್ರು. ಅದೊಂದು ಮುನ್ಸೂಚನೆಯನ್ನು ಕೊಟ್ಟಿದ್ರು. ಹೌದು,
ವೀಕ್ಷಕರೇ, 6 ತಿಂಗಳ ಹಿಂದೆ 10,000 ಕ್ರಿಯಾಗಟ್ಟಿ ನೀಡುವಂತೆ ಸಿದ್ಧಗಂಗಾ ಶ್ರೀ ಇವರಿಗೆ ಆಜ್ಞೆ ಮಾಡಿದ್ರಂತೆ. ಇಲ್ಲೇ ನೋಡಿ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು. ಶ್ರೀಗಳ ಗದ್ದುಗೆ ಸಂದರ್ಭದಲ್ಲಿ 10,000 ಕ್ರಿಯಾಗಟ್ಟಿ ಅಂದ್ರೆ ಸುಮಾರು 100 ಕೆಜಿಗಿಂತಲೂ ಹೆಚ್ಚಿನ ವಿಭೂತಿಯನ್ನ ಬಳಸಲಾಗಿತ್ತು. ಈ ಕೆಜಿಗಟ್ಟಲೆ ವಿಭೂತಿ ಗಟ್ಟಿಗಳನ್ನ ತಯಾರಿಸಲು ಶ್ರೀಗಳೇ ಸೂಚಿಸಿದ್ರು. ಹಾಗಾದ್ರೆ ಸಿದ್ಧಗಂಗಾ ಶ್ರೀಗಳು ಅದಾಗಲೇ ಇಚ್ಛಾಮರಣದ ದಿನವನ್ನ ನಿಗದಿಗೊಳಿಸಿದ್ರ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ತಮ್ಮ ಗದ್ದುಗೆ ಕ್ರಿಯೆಗೆ ವಿಭೂತಿಯನ್ನ ಶ್ರೀಗಳು ಮೊದಲೇ ನಿಗದಿಪಡಿಸಿದ್ರು ಅನ್ನೋದು ನಿಜಕ್ಕೂ ಅಚ್ಚರಿಗೆ ಕಾರಣವಾಗುತ್ತೆ. ಸಿದ್ಧಗಂಗೆಯಲ್ಲಿ ಭೌತಿಕವಾಗಿ ಶ್ರೀಗಳು ಇಲ್ಲ, ಆದರೆ ಅವರ ಇರುವಿಕೆ ಮಾತ್ರ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸುತ್ತಲೇ ಇದೆ. ಆ ಹಸು ಮಠದಲ್ಲಿರುವ ಮೂಕ ಪ್ರಾಣಿಗಳು ಒಂದೊಂದು ಅಚ್ಚರಿಯನ್ನ ಮೂಡಿಸುತ್ತಿದೆ. ಅದೆಂತ ಅಚ್ಚರಿ ಅಂತೀರಾ? ನೀವೇ ನೋಡಿ. ಸಿದ್ಧಗಂಗೆಯಲ್ಲಿ ಕ್ಷಣಕ್ಕೊಂದು ಅಚ್ಚರಿ. ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಭೌತಿಕವಾಗಿ ಇಲ್ಲದೇ ಇರಬಹುದು, ಆದರೆ ಅವರ ಇರುವಿಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ತಲೇ ಇದೆ. ಶ್ರೀಮಠದ ಗೋಶಾಲೆಯಲ್ಲಿ ರಾಸುಗಳು ಮೂಕರೋಧನೆ ವ್ಯಕ್ತಪಡಿಸುತ್ತಿವೆ. ಅದೇ ರೀತಿ ಇದೊಂದು ಗೋವು ಶ್ರೀಗಳ ಫೋಟೋದೆದುರು ತಲೆಯಾಡಿಸುತ್ತಿದೆ. ದೇವರಿಗೆ ಅರ್ಥವಾಗುವಂತೆ ತನ್ನ ಭಾಷೆಯಲ್ಲೇ ವೇದನೆಯನ್ನ ಹೊರಹಾಕ್ತಿದೆ. ಪೂಜ್ಯರು ಗದ್ದುಗೆ ಕ್ರಿಯೆ ಬಳಿಕ ಶ್ರೀಗಳ ಪ್ರೀತಿಯ ಸಾಕು ನಾಯಿಯು ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಪ್ರತಿದಿನ ಮಠದ ಸುತ್ತಲೇ ಇದ್ದ ಪ್ರೀತಿಯ ನಾಯಿ ಭೈರ ನಾಪತ್ತೆಯಾಗಿದೆ. ಹೀಗೆ ಪ್ರತಿಯೊಂದು ಕಡೆಯೂ ಕ್ಷಣಕ್ಕೊಂದು ಅಚ್ಚರಿಗಳು ಸಂಭವಿಸುತ್ತಲೇ ಇವೆ. ಇಂತಹ ಬೆಳವಣಿಗೆಗಳ ನಡುವೆ ಅದೆಷ್ಟೋ ಮಂದಿ ಶ್ರೀಗಳು ಆಸೀನರಾಗುತ್ತಿದ್ದ ಪೀಠದೆದುರು ಬಂದು ಕಣ್ಣೀರು ಸುರಿಸುತ್ತಿದ್ದಾರೆ. ಅಷ್ಟಕ್ಕೂ ಸಿದ್ಧಗಂಗಾ ಶ್ರೀಗಳು ಭೌತಿಕವಾಗಿ ಅಷ್ಟೇ ನಮ್ಮನ್ನ ಅಗಲಿದ್ದಾರೆ. ಸಿದ್ಧಗಂಗೆಯ ಸಹಸ್ರಾರು ಮಕ್ಕಳಲ್ಲೂ ಶ್ರೀಗಳು ನೆಲೆಸಿದ್ದಾರೆ. ಅವರ ಕಣ್ಣುಗಳಲ್ಲಿ ಶ್ರೀಗಳು ಕಾಣಸಿಗ್ತಾರೆ. ಶ್ರೀಗಳು ಉಪದೇಶಿಸಿದಂತೆಯೇ ಇಲ್ಲಿಯ ಮಕ್ಕಳು ಕಾಯಕ ತತ್ವವನ್ನು ಪರಿಪಾಲಿಸುತ್ತಿದ್ದಾರೆ. ಇಲ್ಲಿನ ಮಣ್ಣಿನ ಅಣುವಿನಲ್ಲೂ ಶ್ರೀಗಳ ಶಕ್ತಿ ಪ್ರಕಾಶಿಸುತ್ತಿದೆ. ನೋಡಿದ್ರಲ್ಲ ಸಿದ್ಧಗಂಗಾ ಶ್ರೀಗಳ ಜೋಳಿಗೆ ವಿಭೂತಿ ನಿಗೂಢ ಗುಹೆಯ ರಹಸ್ಯವನ್ನ. ಇದೆ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.